ನಮಸ್ಕಾರ ರೀ ಕರ್ನಾಟಕ ಮಂದಿಗೆ, ವೆಲ್ಕಮ್ ಟು ಕೈ ರುಚಿ ಬೈ ಸೋನು ಚೇತನ್. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಆಮ್ಲಾ ಪಿಕ್ಕಲ್ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ. ನೋಡಕ್ಕೆ ಎಷ್ಟು ಚಂದ ಕಾಣಕತ್ತೈತೋ, ತಿನ್ನಕ್ಕೂ ಅಷ್ಟು ಟೇಸ್ಟಿ ಆಗದ. ಬರೀ ನೋಡೋಣ ಹೆಂಗೆ ಮಾಡೋದಂತ. ಬೆಟ್ಟದ ನೆಲ್ಲಿಕಾಯಿ ಕುದೀತಾ ಇದೆ ಚೆನ್ನಾಗಿ. ಬೆಟ್ಟದ ನೆಲ್ಲಿಕಾಯಿ ಚೆನ್ನಾಗಿ ಬೆಂದಿದೆ, ಅದಾಗದೆ ಬಿಟ್ಕೊಳ್ತಿದೆ. ಸೊ ನಾನೀಗ ಆಫ್ ಮಾಡ್ಕೊಳ್ತೀನಿ ಸ್ಟವ್. ಹಲೋ ನಮಸ್ತೆ. ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಮ್ಲಾದ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ಬೋದು. ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ. ಮೊದಲಿಗೆ ಬೆಟ್ಟದ ನೆಲ್ಲಿಕಾಯಿ, ಹಸಿಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ, ಇದು ಮೇನ್ ಇಂಗ್ರೀಡಿಯೆಂಟ್ಸ್. ನಾನು ಮೊದಲಿಗೆ ಇದನ್ನು ಬಾಯ್ಲ್ ಮಾಡಿಕೊಂಡು, ನೀವೇನು ಹೆಚ್ಚೋದು ಬೇಡ, ಅದಾಗದೆ ಎಸಳು ಬಿಟ್ಕೊಳ್ಳುತ್ತೆ ಈ ಥರ. ಅದೇ ಆಗದೆ ಬೀಜ ಬಿಟ್ಕೊಳ್ಳುತ್ತೆ. ಬೀಜ ಬಿಟ್ಟ ಮೇಲೆ ಈ ಥರ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಬಂದರೆ ಇದರಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಜೀರಿಗೆ, ಸೋಂಕಾಳು, ಅಜ್ವೈನ್, ಕಪ್ಪು ಮೆಣಸು ಹಾಗೂ ಕರಿ ಜೀರಿಗೆ ಇಷ್ಟೆಲ್ಲ ಇದೆ. ಹಾಗೆ ಮೆಂತ್ಯ ಕಾಳು ಇಷ್ಟೆಲ್ಲ ಇದೆ. ಆಮೇಲೆ ಧನ್ಯಾನೂ ತೊಗೋಬೇಕು. ನಾನು ಧನ್ಯ ಹಾಕ್ಕೊಳ್ತೀನಿ. ಸೊ ಧನ್ಯ ಇದೆಲ್ಲ ಮಿಕ್ಸ್ ಮಾಡಿ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಇದು ಫುಲ್ ತೊಗೊಳ್ಳಿ. ನಾನಿಲ್ಲಿ ಒಂದು ಹತ್ತತ್ರ 3/4 kg ಆಮ್ಲ ತೊಗೊಂಡಿದ್ದೀನಿ, ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇನ್ನೂ ಜಾಸ್ತಿ ಬೇಕಾಗುತ್ತೆ ನಮಗೆ. ಸೊ ನಾನು ಇಷ್ಟು ತೋರಿಸ್ಲಿಕ್ಕೆ ಇಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಸೊ ಎಲ್ಲದನ್ನು ಇಷ್ಟಿಷ್ಟು ತೊಗೊಂಡು ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಓಕೆನಾ? ಸೊ ಮಿಕ್ಸಿ ಮಾಡ್ಕೊಂಡ್ಮೇಲೆ ಮಿಶ್ರಣ ಈ ಥರ ಇರುತ್ತೆ. ಹಾಗೆ ಕಪ್ಪು ಮೆಣಸು ಕಾಳು ಪುಡಿ ತೊಗೊಂಡಿದ್ದೀನಿ, ಅಂದರೆ ಪೆಪ್ಪರ್ ಪೌಡರ್, ಕೆಂಪು ಖಾರ, ಅರಿಶಿನ, ಸಾಸಿವೆ, ಜೀರಿಗೆ, ಉಪ್ಪು. ಇದೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಫಾರ್ ದ ಆಮ್ಲ ಉಪ್ಪಿನಕಾಯಿ. ಹಾಗೆ ಎಲ್ಲದಕ್ಕಿಂತ ಮೇನ್ ಸಾಸಿವೆ ಎಣ್ಣೆ. ನಿಮಗೆ ಯಾವ್ದು ಸಿಗುತ್ತೋ ಅದನ್ನು ಆರಾಮಾಗಿ ತೊಗೋಬೋದು. ಸಾಸಿವೆ ಎಣ್ಣೆನ ನಾನು ತೊಗೊಳ್ತಿದ್ದೀನಿ. ಸೊ ಈಗ ಇದನ್ನು ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಉಪ್ಪಿನಕಾಯಿ ಹಾಕೊಳ್ತೇನೆ. ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆ ಅದು ಕಾಯಿಲೆ, ಅದು ಕಾದ ಮೇಲೆ ಒಂದಾದ ಮತ್ತೆ ಮಿಶ್ರಣ ಹಾಕ್ಕೊಳ್ಳೋದು. ಸಾಸಿವೆ, ಸಣ್ಣ ಉರಿ ಇಟ್ಕೊಳ್ಳಿ. ಎಣ್ಣೆ ಕಾದಿದೆ ನೋಡಿ. ನಾನು ಎಷ್ಟು ತಗೋತಿದ್ದೀನಿ ಅಂತ ಲೆಕ್ಕ ತೋರಿಸ್ಬೇಕು. 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಅದು ಒಡಿಬೇಕು, ಆಯಿತಾ? ಜೀರಿಗೆ ಸಹ ಹಾಕ್ಕೋಬೋದು, ಸ್ವಲ್ಪ ಅಷ್ಟೇ, ಜಾಸ್ತಿ ಬೇಡ. ಓಕೆ. ಅದಾದ ತಕ್ಷಣ 1 ಟೀ ಸ್ಪೂನ್ ಉಪ್ಪು, 2 ಟೀ ಸ್ಪೂನ್ ಉಪ್ಪು, 3 ಟೀ ಸ್ಪೂನ್ ಉಪ್ಪು. ಉಪ್ಪು ಜಾಸ್ತಿ ಇರಬೇಕು, ಉಪ್ಪಿನಕಾಯಿ ಅಲ್ವಾ. ಹಾಗೆ ನಾವು ಕಲಿಸಿದ ಮಿಶ್ರಣ ಓಕೆ ಹಾಕಿ ಎಂತ ಫ್ರೈ ಮಾಡೋದೇನಿಲ್ಲ. ಆ್ಯಕ್ಚುಲಿ ಎಣ್ಣೆ ಬಿಸಿ ಆದರೆ ಸಾಕಷ್ಟೇ. ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ನೀಡಿಲ್ಲ, ಆನೇ ಇರೋದು ನೋಡಿ. ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಆ ಮಿಶ್ರಣ ಹಾಕೊಂಡ್ಮೇಲೆ ಇದಿಲ್ಲೇ ಇರಲಿ. ಕೆಂಪು ಖಾರದ ಪುಡಿ, ಕೆಂಪು ಖಾರ ಚೆನ್ನಾಗಿರೋ ಖಾರದ ಪುಡಿ ತೊಗೊಳ್ಳಿ.
ಇದು ನಮ್ಮ ಮನೆಯಲ್ಲೇ ಮಾಡೋ ಖಾರದ ಪುಡಿ. ಸೊ ನಾನಿದನ್ನು ಒಂದು 3-4 ಸ್ಪೂನ್ ಹಾಕ್ಕೊಳ್ತೀನಿ. 1 2 3 4 ಸಖತ್ತಾಗಿ ಬರುತ್ತೆ. ಖಾರ ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ ಆಯಿತಾ. ಇಷ್ಟ ಆದಮೇಲೆ ನೋಡಿ ಕಲರ್ ನೋಡಿ ಈ ಥರ. ನಾನು ಇದನ್ನು ಗ್ಯಾಸ್ ಏನು ಸ್ಟವ್ ಆನ್ ಇಲ್ಲ ಆಯಿತಾ, ಹಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಒಂಚೂರು ಕಪ್ಪು ಮೆಣಸಿನ ಪುಡಿ, ಅದು ಅಷ್ಟೇ ಒಂದು 1/2 ಸ್ಪೂನ್ ತೊಗೊಳ್ಳಿ ಸಾಕು, ಜಾಸ್ತಿ ಏನು ಬೇಡ. ಒಂದು 1/2 ಟೀ ಸ್ಪೂನ್ ಓಕೆನಾ. ಅದಾದಮೇಲೆ ಇಂಗು ಮಿಶ್ರಣಕ್ಕೆ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಇದೆಲ್ಲ ಆಗಿದೆ, ತಿನ್ಕೊಳ್ಳೋಣ. ಚೂರು ಅರಿಶಿನ, ಉಪ್ಪು ಮತ್ತೆ 1 ಸ್ಪೂನ್ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ ಹಚ್ಕೊಳ್ತೀನಿ ನಾನು. ಈಗ ಸ್ಟವ್ ಹಚ್ಕೊಂಡಿದ್ದೀನಿ. ಇದಕ್ಕೆ ನಾನು ಹೇಳಿದ ಇಂಗ್ರೀಡಿಯೆಂಟ್ ಜೊತೆಗೆ ಅರಿಶಿನ, ಇಂಗು, ಕಪ್ಪು ಮೆಣಸು ಪುಡಿ, ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಓಕೆನಾ. ಇಷ್ಟಾದಮೇಲೆ ಅದಕ್ಕೆ ಇಲ್ಲಿಟ್ಟಿರುವ ಬೆಳ್ಳುಳ್ಳಿ ಫಸ್ಟ್ ಹಾಕ್ಕೊಳ್ತೀನಿ. ಹಾಗೂ ಮೆಣಸಿನಕಾಯಿ ಆಫ್ ಮಾಡ್ಕೊಂಡು. ಸೊ ಇದರಲ್ಲಿ ಅರ್ಧ kg ಬೆಟ್ಟದ ನೆಲ್ಲಿಕಾಯಿ ಇದೆ. ಓಕೆ, ಇದಕ್ಕೀಗ ನಾನು ಒಂದು ಚೂರು ಬೆಲ್ಲ ಹಾಕಿದ್ದೀನಿ. ಇಷ್ಟು ಬೆಲ್ಲ. ಆಮ್ಲ ಕಹಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತಲ್ವ, ಅದಕ್ಕೋಸ್ಕರ ನಾನು ಇಷ್ಟು ಬೆಲ್ಲ ಉಪಯೋಗಿಸಿದ್ದೀನಿ. ಇದಕ್ಕೆ ಎಂತ ಇಲ್ಲ, ನೀರು ಮಾತ್ರ ಮುಟ್ಸಿಲ್ಲ ನಾನು. ಚೆಂದ ಹೀಗೆ ನೈಫಲ್ಲಿ ಮಾಡ್ಕೊಂಡು ಪುಡಿ ಮಾಡಿ ಅದಕ್ಕೆ ಹಾಕಿ ಸ್ವಲ್ಪ ಗ್ಯಾಸ್ ಸ್ಟವ್ ಆನ್ ಮಾಡಿ. ಈಗ ಸಾಸಿವೆಯನ್ನಾದರೂ ಆಗಲಿ ಇನ್ನೊಂದಾದರೂ ಆಗಲಿ ಯಾವುದಾದ್ರೂ ಹಾಕ್ಕೋಬೋದು. ಇದನ್ನ ತಳ ಹಿಡಿಲಾರ್ದಂಗೆ. ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಟೇಸ್ಟು. ಸೊ ಇದೇ ರೀತಿ ಅಥೆಂಟಿಕ್ ಕರ್ನಾಟಕ ರೆಸಿಪೀಸ್ ನಿಮಗೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಇದು ಉಪ್ಪಿನಕಾಯಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.